ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯರಿಗೆ 9 ತಿಂಗಳು ತುಂಬಿದ ಬಳಿಕ ಹೆರಿಗೆಯಾಗುತ್ತದೆ. ಆದರೆ ಕೆಲವೊಮ್ಮೆ ಮಹಿಳೆಯರು 7 ತಿಂಗಳು ಅಥವಾ 8ನೇ ತಿಂಗಳಿನಲ್ಲಿ ಮಗುವಿಗೆ ಜನ್ಮ ನೀಡುತ್ತಾರೆ. ನಾವಿಂದು 7ನೇ ತಿಂಗಳಲ್ಲಿ ಮಗುವಿಗೆ ಜನ್ಮ ನೀಡುವುದು ಎಷ್ಟು ಅಪಾಯಕಾರಿ, ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎನ್ನುವುದನ್ನು ತಿಳಿಯೋಣ. ವೈದ್ಯರ ಪ್ರಕಾರ ಒಳ್ಳೆಯ ಮತ್ತು ಆರೋಗ್ಯವಂತ ಶಿಶುಗಳಿಗೆ ಗರ್ಭಧಾರಣೆಯ ಅವಧಿ 8 ತಿಂಗಳಿಗಿಂತ ಹೆಚ್ಚು, ಅಂದರೆ ಸುಮಾರು 9 ತಿಂಗಳಾಗಿರಬೇಕು. ಆದರೆ ಅನೇಕ ಮಹಿಳೆಯರು ವಿವಿಧ ಕಾರಣಗಳು ಮತ್ತು ನೋವಿನಿಂದಾಗಿ ಬೇಗನೆ ಮಕ್ಕಳಿಗೆ ಜನ್ಮ ನೀಡುತ್ತಾರೆ. ತಜ್ಞರ ಪ್ರಕಾರ ಗರ್ಭಧಾರಣೆಯ 7ನೇ ತಿಂಗಳಲ್ಲಿ ಹೆರಿಗೆಯನ್ನು ಅಕಾಲಿಕ ಹೆರಿಗೆ ಅಥವಾ ಅವಧಿಪೂರ್ವ ಹೆರಿಗೆ ಎಂದು ಕರೆಯಲಾಗುತ್ತದೆ. ಈ ಪರಿಸ್ಥಿತಿ ತಾಯಿ ಹಾಗೂ ಮಗುವಿಗೆ ಅಪಾಯಕಾರಿಯಾಗಬಹುದು. ಅಕಾಲಿಕ ಹೆರಿಗೆಯ ಅಪಾಯವನ್ನು ಹೆಚ್ಚಿಸುವ ಅಂಶಗಳು ಯಾವುದು ಎಂದರೆ, ಗರ್ಭಧಾರಣೆಗೆ ಮೊದಲು ತುಂಬಾ ಅಧಿಕ ತೂಕ ಅಥವಾ ಕಡಿಮೆ ತೂಕ ಹೊಂದಿರುವುದು, ಹದಿಹರೆಯದವರು ಅಥವಾ 40 ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು, ಉತ್ತಮ ಪ್ರಸವಪೂರ್ವ ಆರೈಕೆಯನ್ನು ಪಡೆಯದಿರುವುದು, ಗರ್ಭಾವಸ್ಥೆಯಲ್ಲಿ ಮದ್ಯಪಾನ ಹಾಗೂ ಧೂಮಪಾನ, ಅಧಿಕ ರಕ್ತದೊತ್ತಡ, ಪ್ರಿಕ್ಲಾಂಪ್ಲಿಯಾ, ಮಧುಮೇಹ, ರಕ್ತ ಹೆಪ್ಪುಗಟ್ಟುವಿಕೆಯ ಅಸ್ವಸ್ಥತೆಗಳು, ಕೆಲವು ಜನ್ಮ ದೋಷಗಳನ್ನು ಹೊಂದಿರುವ ಮಗುವಿನೊಂದಿಗೆ ಗರ್ಭಿಣಿಯಾಗಿರುವುದು, ಇನ್ ವಿಟ್ರೋ ಫಲೀಕರಣದಿಂದ ಗರ್ಭಿಣಿಯಾಗಿರುವುದು, ಅವಳಿ ಅಥವಾ ಬಹುಸಂಖ್ಯೆ ಭ್ರೂಣದೊಂದಿಗೆ ಗರ್ಭಿಣಿಯಾಗಿರುವುದು, ಅಕಾಲಿಕ ಹೆರಿಗೆಯ ಕೌಟುಂಬಿಕ ಇತಿಹಾಸ ಹೊಂದಿರುವುದು. ಈ ಅಂಶಗಳು ಕಂಡುಬಂದರೆ ನೀವು 7 ತಿಂಗಳಿಗೆ ಜನ್ಮ ನೀಡುತ್ತೀರಿ ಎಂದು ಅರ್ಥ. ಅವಧಿಪೂರ್ವ ಹೆರಿಗೆಯ ಲಕ್ಷಣಗಳು ಯಾವುದು ಎಂದರೆ, ಬೆನ್ನು ನೋವು. ಇದು ಸಾಮಾನ್ಯವಾಗಿ ನಿಮ್ಮ ಬೆನ್ನಿನ ಕೆಳಭಾಗದಲ್ಲಿರುತ್ತದೆ. ಇದು ನಿರಂತರವಾಗಿ ಅಥವಾ ಬಂದು ಹೋಗಬಹುದು, ಆದರೆ ನೀವು ಭಂಗಿಗಳನ್ನು ಬದಲಾಯಿಸಿದರೂ ಅಥವಾ ವಿಶ್ರಾಂತಿ ತೆಗೆದುಕೊಂಡರೂ ಅದು ಕಡಿಮೆಯಾಗುವುದಿಲ್ಲ. ಹೆಚ್ಚಿದ ಯೋನಿ ಡಿಸ್ಟರ್ಬ್, ನಿಮ್ಮ ಯೋನಿಯಿಂದ ದ್ರವ ಸೋರಿಕೆ ಆಗುವುದು ಮತ್ತೆ ಸಂಕೋಚನಗಳು ಪ್ರತಿ 10 ನಿಮಿಷಗಳಿಗೊಮ್ಮೆ ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ವೇಗವಾಗಿ ಮತ್ತು ಹೆಚ್ಚು ತೀವ್ರವಾಗುತ್ತವೆ. ಮತ್ತೆ ನಿಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ಸೆಳೆತ ಅಥವಾ ಮುಟ್ಟಿನಂತಹ ಸೆಳೆತ, ಇವು ಅತಿಸಾರದೊಂದಿಗೆ ಬರಬಹುದಾದ ಗ್ಯಾಸ್ಟ್ರಿಕ್ ನೋವಿನಂತೆ ಭಾಸವಾಗಬಹುದು. ಮತ್ತೆ ವಾಕರಿಕೆ, ವಾಂತಿ ಅಥವಾ ಅತಿಸಾರದಂತಹ ಜ್ವರದಂತಹ ಲಕ್ಷಣಗಳು. ಸೌಮ್ಯ ಪ್ರಕರಣಗಳಿದ್ದರೂ ಸಹ ನಿಮ್ಮ ವೈದ್ಯರಿಗೆ ಕರೆ ಮಾಡಿ. ನಿಮ್ಮ ಸೊಂಟ ಅಥವಾ ಯೋನಿಯಲ್ಲಿ ಹೆಚ್ಚಿದ ಒತ್ತಡ, ಲಘು ರಕ್ತಸ್ರಾವ ಸೇರಿದಂತೆ ಯೋನಿ ರಕ್ತಸ್ರಾವ ಇರುವುದು ಇವು ಲಕ್ಷಣಗಳಾಗಿವೆ. ಅವಧಿಪೂರ್ವ ಹೆರಿಗೆಯ ಅಪಾಯಗಳು ಯಾವುದು ಎಂದರೆ, ಅವಧಿಪೂರ್ವ ಹೆರಿಗೆಯಲ್ಲಿ ತಾಯಿ ಮತ್ತು ಮಗು ಇಬ್ಬರಿಗೂ ಅಪಾಯ ಹೆಚ್ಚಾಗುತ್ತದೆ. ಈ ಅವಧಿಯಲ್ಲಿ ಮಗು ಜನಿಸಿದರೆ ಮಗು ಅನೇಕ ದೈಹಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಉಸಿರಾಡಲು ಕೂಡ ತೊಂದರೆಯಾಗಬಹುದು. ಇದಲ್ಲದೆ ಅವಧಿಪೂರ್ವ ಮಕ್ಕಳ ಶ್ವಾಸಕೋಶಗಳು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿರುವುದಿಲ್ಲ. ಹೃದ್ರೋಗ, ಮೆದುಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಜೀರ್ಣಕಾರಿ ಸಮಸ್ಯೆಗಳ ಅಪಾಯವೂ ಇರಬಹುದು. ಇನ್ನು ಅವಧಿಪೂರ್ವ ಜನನವನ್ನು ತಡೆಯುವುದು ಹೇಗೆಂದರೆ, ಆರೋಗ್ಯಕರ ಮಗುವನ್ನು ಹೊಂದಲು ನೀವು ಮಾಡಬಹುದಾದ ಪ್ರಮುಖ ಕೆಲಸವೆಂದರೆ, ನೀವು ಗರ್ಭಿಣಿಯಾಗುವ ಮೊದಲು ಉತ್ತಮ ಆರೋಗ್ಯದಲ್ಲಿರುವುದು ಮತ್ತು ಪ್ರಸವಪೂರ್ವ ಆರೈಕೆಯನ್ನು ಪಡೆಯುವುದು. ಅವಧಿಪೂರ್ವ ಪ್ರಸವ ಮತ್ತು ಅವಧಿಪೂರ್ವ ಜನನವನ್ನು ತಪ್ಪಿಸಲು ಸಾಧ್ಯವಾಗದಿರಬಹುದು, ಆದರೆ ಈ ಹಂತಗಳು ಸಹಾಯ ಮಾಡಬಹುದು. ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ. ಪ್ರತಿದಿನ ಸ್ವಲ್ಪ ಶಾಂತ ಸಮಯವನ್ನು ಮೀಸಲಿಡಿ. ವಸಡು ಕಾಯಿಲೆ ಮತ್ತು ಅವಧಿಪೂರ್ವ ಜನನದ ನಡುವಿನ ಸಂಬಂಧವನ್ನು ಸಂಶೋಧಕರು ಕಂಡುಕೊಂಡಿದ್ದಾರೆ. ಆದ್ದರಿಂದ ಪ್ರತಿದಿನ ನಿಮ್ಮ ಹಲ್ಲುಗಳನ್ನು ಬ್ರಷ್ ಮಾಡಿ ಮತ್ತು ಫ್ಲಾಸ್ ಮಾಡಿ. ನೀವು ಧೂಮಪಾನ ಮಾಡುತ್ತಿದ್ದರೆ ಅದನ್ನು ನಿಲ್ಲಿಸಿ. ಇದು ಇವತ್ತಿನ ವಿಡಿಯೋವಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ.